ಗೌಡ ಭಾಗ್ಯವಾಡಿ. ಎಲ್ರಿಗೂ ಡಾನ್ಸ್ ನೋಡಿ ನೋಡಿ ಸ್ವಲ್ಪ ಬೇಜಾರಾಗಿರ್ತೈತಿ, ಸ್ವಲ್ಪ ಕಾಮಿಡಿ ತರೋನು ಅಂತೇಳಿ ಎಲ್ಲರೂ ವಾರಂಟ್ ನೋಡಿರಲ್ಲ, ಟಿ ವಿನಿಂದ ಬರ್ತೈತಿ. ವಾರಂಟ್ನೊಳಗೆ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತಿರ್ತೈತಿ, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅಂತೇಳಿ. ಅದನ್ನು ಸ್ವಲ್ಪ ಮಿಮಿಕ್ ಮಾಡಿ ತೋರಿಸ್ತೀನಿ. ಒಂದು ದಿವಸ ಹೀಗೆ ಟಿ ವಿ ನೈನ್ ನೋಡುವಾಗ ಬಂತು, ಅಡ್ವರ್ಟೈಸ್ನಾಗ ಬಂತು, ಮಸಾಜ್ ಮಾಡ್ತೀನಿ ಬನ್ನಿ ಬನ್ನಿ ಅಂದಳು ಮೋಹನಾಂಗಿ, ಮೋಹಕ ಮೋಡಿಗೆ ಬಲಿಯಾದ ಯುವಕ ಆದಾಕ ಮಂಗಿ, ಸುಂದರಿಯರ ಕೋಟೆ ನೀಲಿ ಬಲೆ ರಾತ್ರಿ ಇಡೀ ಚಿತ್ರ ಹಿಂಸೆ, ವೀಕ್ಷಿಸಿ ರಾತ್ರಿ 9:30ಕ್ಕೆ ಮಸಾಜ್ ಮಾಮ ಮಸಾಜ್. ಆಂಟಿ ಹಿಂದೆ ಹೋದ ತುಂಟಾಟದ ಪೋರ, ಆಂಟಿಯ ನಂಟು ಬೆಳೆಸಿದ ಚಿತ್ತ ಚೋರ. ಈ ಆಂಟಿಯಂತೂ ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದರೆ 3 ಮತ್ತೊಂದು ಒಂದ್ಲಂತೆ. ವೀಕ್ಷಿಸಿ ರಾತ್ರಿ 9:30ಕ್ಕೆ ಆಂಟಿ ನೀ ಬಲ ತುಂಟಿ. ಎಲ್ಲರೂ ಬಿಗ್ ಬಾಸ್ ಅಂತೂ ನೋಡಿರ್ತೀರಿ. ಬಿಗ್ ಬಾಸ್ ಒಳಗೆ ಒಂದು ಬೇಸ್ ವಾಯ್ಸ್ ಬರ್ತೈತಿ ಬ್ಯಾಕ್ಗ್ರೌಂಡ್. ಬಿಗ್ ಬಾಸ್ ದಿನ 54 ಸಂಜೆ 5:30 ವಿನಯ್ ಅವರು ಪ್ರತಾಪ್ ಅವರ ಬಗ್ಗೆ ಮಾತನಾಡುತ್ತಿದ್ದಾರೆ. ಬಿಗ್ ಬಾಸ್ ವಿನಯ್ ಈ ಕೂಡಲೇ ಕನ್ಫೆಷನ್ ರೂಮಿಗೆ ಬರಬೇಕೆಂದು ಆದೇಶಿಸುತ್ತಿದ್ದಾರೆ. ಮನೆಯ ಎಲ್ಲ ಸದಸ್ಯರು ಲಿವಿಂಗ್ ಹಾಲ್ಗೆ ಬರಬೇಕೆಂದು ಬಿಗ್ ಬಾಸ್ ಆದೇಶಿಸುತ್ತಿದ್ದಾರೆ. ಇನ್ನು ಹಳ್ಳಿಗಳಲ್ಲಿ ನಾಟಕ ಮಾಡುವಾಗ ನೋಡಿರ್ತೀವಿ, ವಿಲನ್ ಕ್ಯಾರೆಕ್ಟರ್ ಬರ್ತೈತಿ. ಒಂದು ವಿಲನ್ ಕ್ಯಾರೆಕ್ಟರ್ ಸ್ವಲ್ಪ 30 ಸೆಕೆಂಡ್ನಾಗ ಹೇಳಿ ಮುಗಿಸ್ಬಿಡ್ತೀನಿ. ಖಳನಾಯಕನ ಪಾತ್ರ ನೋಡಿರಲ್ಲ ಎಲ್ಲರೂ, ಅವನ ಕ್ಯಾರೆಕ್ಟರ್. ಆನೆ ಬತ್ತೊಂದಾನೆ ಯಾವೂರಾನೆ, ನಿನ್ನೆ ಮೊನ್ನೆ ಹುಟ್ಟಿದ ನಾಯಿ ಕುನ್ನಿಗಳು ನನ್ನ ಎದುರಿಗೆ ನಿಂತು ಸವಾಲೊಡ್ಡುವ ಧೈರ್ಯ. ಎದೆಯ ಮೇಲಿನ ಕೊಳಪಟ್ಟಿ ಹಿಡಿದು ಕಪಾಳಕ್ಕೆ ಬಾರಿಸಿದ ಎಲೆ ಹೆಣ್ಣೆ, ಸಾಯುವುದರೊಳಗೊಮ್ಮೆ ನಿನ್ನ ಸೊಕ್ಕನ್ನು ನಾನಡಗಿಸದಿದ್ದರೆ ನಾನೇಕೆ ಹುಟ್ಟಬೇಕು ಈ ಸೋಗಿನ ಸಮಾಜದಲ್ಲಿ. ಥ್ಯಾಂಕ್ ಯು ಸೋ ಮಚ್.